ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಶಿವನಿಗೆ ಈ ಅಭಿಷೇಕ ಮಾಡಿ. ಶಿವನಿಗೆ ಪ್ರಿಯವಾದ ಅಭಿಷೇಕಗಳು. ಜಲಾಭಿಷೇಕದಿಂದ ಶಾಂತಿ ದೊರೆಯುತ್ತದೆ. ಜ್ವರದಂತಹ ತಾಪಗಳು ನಿವಾರಣೆಯಾಗುತ್ತವ. ಅಕಾಲ ಮೃತ್ಯು ಭಯ ನಿರ್ವಹಣೆ. ಹಾಲು. ಹಾಲಿನ ಅಭಿಷೇಕದಿಂದ ದೀರ್ಘಾಯಸ್ಸು ವೃದ್ಧಿಯಾಗುತ್ತದೆ ಮತ್ತು ಸಂತಾನ ಪ್ರಾಪ್ತಿಯಾಗುತ್ತದೆ. ಮೊಸರು. ಮೊಸರಿನ ಅಭಿಷೇಕ ಮಾಡುವುದರಿಂದ ಸುಗುಣವುಳ್ಳ ಮಕ್ಕಳು ಹುಟ್ಟುತ್ತಾರೆ, ಸಂತಾನ ಭಾಗ್ಯ ಮತ್ತು ಬಲವೃದ್ಧಿಯಾಗುತ್ತದೆ. ತುಪ್ಪ. ತುಪ್ಪದ ಅಭಿಷೇಕದಿಂದ ಅನಾರೋಗ್ಯ ನಿವಾರಣೆಯಾಗಿ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಮೋಕ್ಷ ದೊರೆಯುತ್ತದೆ. ಜೇನುತುಪ್ಪ. ಜೇನುತುಪ್ಪದ ಅಭಿಷೇಕದಿಂದ ಮಧುರವಾದ ಧ್ವನಿ, ಸಂಗೀತದಲ್ಲಿ ಆಸಕ್ತಿ ಇರುವವರಿಗೆ ಒಳ್ಳೆಯದು ಮತ್ತು ಪಾಪಗಳು ನಾಶವಾಗುತ್ತವೆ. ಸಕ್ಕರೆ. ಸಕ್ಕರೆಯ ಅಭಿಷೇಕದಿಂದ ಆರೋಗ್ಯ ಭಾಗ್ಯ, ದುಃಖ ನಿವಾರಣೆಯಾಗುತ್ತದೆ ಮತ್ತು ಶತ್ರು ನಾಶವಾಗುತ್ತದೆ. ಪಂಚಾಮೃತ. ಈ 5 ಪದಾರ್ಥಗಳ ಅಭಿಷೇಕದ ನಂತರ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಥವಾ ಬೆಲ್ಲ ಪಂಚಾಮೃತವನ್ನು ತಯಾರಿಸಲಾಗುತ್ತದೆ. ಎಳನೀರು. ಎಳನೀರಿನ ಅಭಿಷೇಕದಿಂದ ಸಕಲ ಭೋಗಗಳು ಪ್ರಾಪ್ತಿಯಾಗುತ್ತವೆ ಮತ್ತು ಕುಟುಂಬದಲ್ಲಿ ಸಂತೋಷ ನೆಲೆಸುತ್ತದೆ. ಕಬ್ಬಿನ ಹಾಲು. ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಧನ ಪ್ರಾಪ್ತಿ ಮತ್ತು ಲಕ್ಷ್ಮಿ ಕಟಾಕ್ಷ ಸಿಗುತ್ತದೆ. ಗಂಧ. ಗಂಧದ ಅಭಿಷೇಕದಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಲಕ್ಷ್ಮಿಯ ಅನುಗ್ರಹವಾಗುತ್ತದೆ. ಭಸ್ಮ. ಭಸ್ಮಾಭಿಷೇಕದಿಂದ ಮಹಾಪಾಪಗಳು ನಾಶವಾಗುತ್ತವೆ. ಪುಷ್ಪಾಭಿಷೇಕ. ಗುಲಾಬಿ ಅಥವಾ ನೀಲಿ ಬಣ್ಣದ ಕಮಲವನ್ನು ಶಿವನಿಗೆ ಅರ್ಪಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಮತ್ತು ಆರ್ಥಿಕ ಸ್ಥಿರತೆ ಸಿಗುತ್ತದೆ. ಶಂಖ ಪುಷ್ಪ. ಈ ಹೂವಿನ ಅರ್ಚನೆಯಿಂದ ಧನಲಾಭ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ನಂಬಲಾಗಿದೆ. ಎಕ್ಕದ ಹೂವು. ಇದು ಶಿವನಿಗೆ ಅತ್ಯಂತ ಪ್ರಿಯ. ಇದನ್ನು ಅರ್ಪಿಸುವುದರಿಂದ ದೀರ್ಘಕಾಲದ ಅನಾರೋಗ್ಯ ಮತ್ತು ಕಣ್ಣಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಮಲ್ಲಿಗೆ ಹೂವು. ಇದನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ ಮತ್ತು ವಾಹನ ಯೋಗ ಕೂಡಿಬರುತ್ತದೆ. ಸುಗಂಧಭರಿತ ಹೂವುಗಳು. ವಿವಾಹ ತಡವಾಗುತ್ತಿದ್ದರೆ ಅಥವಾ ಉತ್ತಮ ಸಂಗಾತಿಗಾಗಿ ಸುಗಂಧಭರಿತ ಹೂವುಗಳಿಂದ ಅರ್ಚನೆ ಮಾಡುವುದು ಒಳ್ಳೆಯದು. ಉಮ್ಮತ್ತಿ ಹೂವು. ಇದು ಶಿವನ ತಲೆಯ ಮೇಲಿರುವ ಹೂವು. ಇದನ್ನು ಅರ್ಪಿಸುವುದರಿಂದ ಮನಸ್ಸಿನ ಅಹಂಕಾರ, ಭಯ ಮತ್ತು ಕೆಟ್ಟ ಆಲೋಚನೆಗಳು ನಾಶವಾಗಿ ಮನಃಶಾಂತಿಯಾಗುತ್ತದೆ. ತುಂಬೆ ಹೂವು. ಇದು ಜ್ಞಾನ ಮತ್ತು ವಿವೇಕವನ್ನು ನೀಡುತ್ತದೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಲು ಇದನ್ನು ಅರ್ಪಿಸಬಹುದು. ಕಣಗಿಲೆ ಹೂವು. ಕೆಂಪು ಕಣಗಿಲೆ ಹೂವುಗಳನ್ನು ಅರ್ಪಿಸುವುದರಿಂದ ಶತ್ರುಗಳ ಕಾಟ ದೂರವಾಗುತ್ತದೆ ಮತ್ತು ಅಡೆತಡೆಗಳು ನಿವಾರಣೆಯಾಗುತ್ತವೆ. ಬಿಲ್ಲಪತ್ರೆ. ಇದನ್ನು ಶಿವನಿಗೆ ಅರ್ಪಿಸುವುದರಿಂದ ದಾರಿದ್ರ್ಯ, ಬಡತನ ನಿವಾರಣೆಯಾಗಿ ಸಕಲ ಐಶ್ವರ್ಯ ಪ್ರಾಪ್ತವಾಗುತ್ತದೆ. ಮೋಕ್ಷಕ್ಕೂ ಇದೇ ಶ್ರೇಷ್ಠ. ಗಮನಿಸಿ, ಶಿವನಿಗೆ ಅಭಿಷೇಕ ಮಾಡುವಾಗ ಭಕ್ತಿ ಮತ್ತು ಶುದ್ಧತೆ ಮುಖ್ಯ. ಅಭಿಷೇಕಕ್ಕೆ ಬಳಸುವ ಪದಾರ್ಥಗಳು ತಾಜಾ ಮತ್ತು ಶುದ್ಧವಾಗಿರಲಿ. ಅಭಿಷೇಕ ಮಾಡುವಾಗ ಸರಳವಾಗಿ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದು ಅತ್ಯಂತ ಪರಿಣಾಮಕಾರಿ. ನಿಷೇಧಿತ ಹೂವು. ಶಿವನ ಪೂಜೆಯಲ್ಲಿ ಕೇದಿಗೆ ಹೂವನ್ನು ಎಂದಿಗೂ ಬಳಸಬಾರದು.